ಚುನಾವಣೆ ಅಂತಂದ್ರೆ ಧರ್ಮಗಳ ಆಟ. ಎರಡು ಧರ್ಮಗಳನ್ನ ವಿಂಗಡಿಸಿ ಆಳೋದು ದೇಶದಲ್ಲಿ ಹೊಸದೇನಲ್ಲ. ಇದು 20ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ನೀತಿಯ ಜೊತೆಗೆ ಆರಂಭ ಆಗಿದೆ. ಇಂದಿಗೂ ಸಹ ರಾಜಕೀಯ ಪಕ್ಷಗಳು ಪಾಲಿಸ್ತಾ ಇರೋದು ಇದನ್ನೇ. ಅದರಲ್ಲೂ ಬಿಜೆಪಿಗೆ ಪ್ರಮುಖ ಮತ ಬ್ಯಾಂಕ್ ಕೋಮು ರಾಜಕಾರಣ. ಮುಂದಿನ ವರ್ಷ ಚುನಾವಣೆ ನಡೆಯಲಿರುವ ಪಶ್ಚಿಮ ಬಂಗಾಳದಲ್ಲೂ ಸಹ ಸದ್ಯ ಈ ಹಿಂದೂ ಮುಸ್ಲಿಂ ಮತಾಂಧ ರಾಜಕಾರಣವೇ ಮೇಲೈಸ್ತಾ ಇದೆ. ಬರೀ ಹಿಂದೂ ಮಾತ್ರವಲ್ಲ, ಮುಸ್ಲಿಂ ಕೋಮುವಾದವೂ ಸಹ ಪಶ್ಚಿಮ ಬಂಗಾಳದಲ್ಲಿ ಮತಬೇಟೆಯ ತಂತ್ರವಾಗ್ತಾ ಇದೆ. ಈ ಹಿಂದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ರೆಜಿ ನಗರದಲ್ಲಿ ಬಾಬ್ರಿ ಮಸೀದಿ ಶೈಲಿಯ ಹೊಸ ಮಸೀದಿಯನ್ನ ಕಟ್ಟೋದಾಗಿ ತೃಣಮೂಲ ಕಾಂಗ್ರೆಸ್ ಶಾಸಕ ಹುಮಾಯೂನ್ ಕಬೀರ್ ಘೋಷಿಸಿದ್ರು. ಇದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸ ಆಗ್ತಾ ಇದ್ದಂತೆ ಟಿಎಂಸಿ ಕಬೀರ್ ಅವರನ್ನ ಪಕ್ಷದಿಂದಾನೇ ಅಮಾನತ್ ಮಾಡುತ್ತೆ. ಅದಾದ ನಂತರ ಕಬೀರ್ ಮಸೀದಿಯ ನಿರ್ಮಾಣಕ್ಕೆ ಅಡಿಗಲ್ಲು ಕೂಡ ಹಾಕ್ತಾರೆ. ತಮ್ಮದೇ ಆದ ಹೊಸ ಪಕ್ಷ ನಿರ್ಮಾಣದ ಘೋಷಣೆ ಮಾಡ್ತಾರೆ. ಇವೆಲ್ಲವೂ ನಡೆದು ಕೆಲವು ದಿನಗಳಲ್ಲೇ ಇದೀಗ ಅಯೋಧ್ಯೆ ಮಾದರಿಯ ರಾಮ ಮಂದಿರ ಸಂಕೀರ್ಣ ನಿರ್ಮಿಸುವ ಬಗ್ಗೆ ಬಿಜೆಪಿ ನಾಯಕ ಸಂಜಯ್ ಪೊಯ್ರಾ ಹೆಸರಲ್ಲಿ ಕೆಲವು ಪೋಸ್ಟರ್ಗಳು ಹರಿದಾಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 2026ರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯೋ ಸಾಧ್ಯತೆ ಇದೆ. ಈ ಚುನಾವಣೆಗೆ ಈಗಾಗಲೇ ಬಗೆಬಗೆಯ ರೀತಿಯಲ್ಲಿ ಪ್ರಚಾರಗಳು ನಡೀತಾ ಇದೆ. ಇದೇ ಹೊತ್ತಲ್ಲಿ ವಿಪಕ್ಷಗಳ ವಿರೋಧಗಳ ನಡುವೆಯೂ ಬಂಗಾಳದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ನಡೆಸಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರತಿನಿಧಿಸುವಂತ ಭವಾನಿಪುರ್ ಕ್ಷೇತ್ರ ಅತಿ ಹೆಚ್ಚು ಮತದಾರರನ್ನ ಹೊರಹಾಕಲಾದ ಕ್ಷೇತ್ರಗಳಲ್ಲಿ ಒಂದಾಗಿರೋದು ವಿಪಕ್ಷಗಳ ಆಕ್ರೋಶಕ್ಕೆ ಮತ್ತು ಆರೋಪಕ್ಕೆ ಪುಷ್ಟಿ ಕೊಟ್ಟಿದೆ. ಚುನಾವಣಾ ಆಯೋಗ ಶುಕ್ರವಾರ ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಎಸ್ಐಆರ್ ಪ್ರಕ್ರಿಯೆಯ ಕ್ಷೇತ್ರವಾರು ದತ್ತಾಂಶ ಬಿಡುಗಡೆ ಮಾಡಿದೆ. ಬಿಜೆಪಿ ಮುಖಂಡ ಸುವೇಂದು ಅಧಿಕಾರಿ ಅವರ ನಂದಿಗ್ರಾಮ ಕ್ಷೇತ್ರಕ್ಕಿಂತ 4 ಪಟ್ಟು ಹೆಚ್ಚು ಮತದಾರರ ಹೆಸರನ್ನ ಮಮತಾ ಪ್ರತಿನಿಧಿಸುವಂತ ಭವಾನಿಪುರ್ ಕ್ಷೇತ್ರದಲ್ಲಿ ಅಳಿಸಿ ಹಾಕಲಾಗಿರೋದು ಸದ್ಯ ರಾಜಕೀಯವಾಗಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಎಸ್ಐಆರ್ ಗೊಂದಲದ ನಡುವೆನೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಮುಸ್ಲಿಂ ಮತಾಂಧ ರಾಜಕಾರಣ ತಾರಕಕ್ಕೇರ್ತಾ ಇದೆ. ಬಿಜೆಪಿ ಎಂದಿನಂತೆ ಹಿಂದೂಗಳ ಓಲೈಕೆ ಮಾಡಿದ್ರೆ ಟಿಎಂಸಿ ಉಚ್ಚಾಟಿತ ಶಾಸಕ ಮುಸ್ಲಿಮರನ್ನ ಎತ್ಕಟ್ಟಿ ತನ್ನ ಹೊಸ ರಾಜಕೀಯ ಪಕ್ಷ ಕಟ್ಟುವ ದುರಾಸೆಗೆ ಇಳಿದಿದ್ದಾರೆ. ಅದಕ್ಕಾಗಿನೇ ಬಾಬ್ರಿ ಮಸೀದಿ ಅನ್ನೋ ಆಟವನ್ನ ಶುರು ಮಾಡಿದ್ದಾರೆ. ಆದ್ರೆ ಇದರ ಲಾಭವನ್ನು ಪಡೆಯುವಂತ ತಂತ್ರವನ್ನ ಬಿಜೆಪಿ ನಡೆಸ್ತಾ ಇದೆ. ಬಾಬ್ರಿ ಮಸೀದಿ ಎಂಬ ಆಟ. ಟಿಎಂಸಿಯಿಂದ ಅಮಾನತುಗೊಂಡಿರುವಂತಹ ಶಾಸಕ ಹುಮಾಯೂನ್ ಕಬೀರ್ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ರೆಜಿ ನಗರದಲ್ಲಿ ಬಾಬ್ರಿ ಮಸೀದಿ ಶೈಲಿಯ ಹೊಸ ಮಸೀದಿಯ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿದೆ. 2024ರ ಡಿಸೆಂಬರ್ 12ಕ್ಕೆ ಕಬೀರ್ ಮಾಡಿದ ಘೋಷಣೆಯಂತೆಯೇ 2025ರ ಡಿಸೆಂಬರ್ 6ಕ್ಕೆ ಬಾಬ್ರಿ ಮಸೀದಿ ಧ್ವಂಸದ ದಿನದಂದೇ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದೆ. ಅಯೋಧ್ಯೆಯಲ್ಲಿದ್ದಂಥ ಮೂಲ ಬಾಬ್ರಿ ಮಸೀದಿಯ ವಿನ್ಯಾಸವನ್ನೇ ಹೋಲುವಂತೆ ಈ ಮಸೀದಿಯನ್ನ ನಿರ್ಮಿಸಲಾಗ್ತಾ ಇದೆ. ಮಸೀದಿ ಸಂಕೀರ್ಣದ ಅಂದಾಜು ವೆಚ್ಚ ಸುಮಾರು 300 ಕೋಟಿ ರೂಪಾಯಿ ಆಗಿದೆ. ಇನ್ನು ಅಡಿಗಲು ಹಾಕಿದ ಕೆಲವೇ ದಿನಗಳಲ್ಲಿ ಸಾರ್ವಜನಿಕರಿಂದ ಬರೋಬ್ಬರಿ 5 ಕೋಟಿ ರೂಪಾಯಿಗೂ ಅಧಿಕ ದೇಣಿಗೆ ಬಂದಿದೆ ಅಂತ ಹೇಳಲಾಗತ್ತೆ. ನಿರ್ಮಾಣ ಕಾರ್ಯ ಶುರುವಾಗಿದ್ದು ಇದೇ ಸ್ಥಳದಲ್ಲಿ ಶುಕ್ರವಾರದ ಪ್ರಾರ್ಥನೆಗಳನ್ನು ಸಹ ಆಯೋಜಿಸಲಾಗಿದೆ. ಇನ್ನು 2026ರಲ್ಲೇ ವಿಧಾನಸಭಾ ಚುನಾವಣೆ ನಡೆಯಲಿರೋ ಕಾರಣ ಈ ಮಸೀದಿ ನಿರ್ಮಾಣ ಪಶ್ಚಿಮ ಬಂಗಾಳದಲ್ಲಿ ತೀವ್ರ ರಾಜಕೀಯ ಕೋಲಾಹಲ ಮತ್ತು ಕೋಮು ವಿವಾದಗಳಿಗೆ ಕಾರಣ ಆಗಿದೆ. ಬಿಜೆಪಿ ನಾಯಕರು ಈ ನಡೆಯನ್ನ ಟಿಎಂಸಿಯ ತುಷ್ಟೀಕರಣ ರಾಜಕಾರಣ ಅಂತ ಟೀಕಿಸಿದ್ದಾರೆ. ಆದ್ರೆ ಟಿಎಂಸಿ ಮಾತ್ರ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿ ಶೈಲಿಯ ಮಸೀದಿ ನಿರ್ಮಾಣದ ಘೋಷಣೆ ಮಾಡಿದಾಗಲೇ ಕಬೀರ್ನನ್ನ ಪಕ್ಷದಿಂದ ಅಮಾನತುಗೊಳಿಸಿ ಸೇಫ್ ಗೇಮ್ ಆಡಿದೆ. ಆದ್ರೂ ಬಿಜೆಪಿ ಮಾತ್ರ ಟಿಎಂಸಿ ಅತ್ತ ಬೆರಳು ಮಾಡಿ ರಾಜಕೀಯ ದಾಟವನ್ನ ಮುಂದುವರಿಸಿದೆ. ರಾಮ ಮಂದಿರ ಅನ್ನೋ ಮತ್ತೊಂದು ರಾಜಕಾರಣ. ಒಂದ್ ಕಡೆ ಬಾಬ್ರಿ ಮಸೀದಿ ಶೈಲಿಯ ಮಸೀದಿ ನಿರ್ಮಾಣ ಅನ್ನೋ ನೆಪದಲ್ಲಿ ರಾಜಕಾರಣಕ್ಕೆ ಕಬೀರ್ ಇಳಿದಿರುವಾಗ, ಇನ್ನೊಂದ್ ಕಡೆ ಬಿಜೆಪಿ ರಾಮ ಮಂದಿರದ ರಾಜಕಾರಣವನ್ನ ಮುಂದುವರಿಸಿದೆ. ಕಬೀರ್ ಬಾಬರಿ ಮಸೀದಿ ನಿರ್ಮಿಸೋಕೆ ಅಡಿಗಲ್ಲು ಹಾಕಿದ ಬೆನ್ನಲ್ಲೇ ರಾಮ ಮಂದಿರ ಯೋಜನೆಗಳ ಘೋಷಣೆ ಮತ್ತು ಶಂಕುಸ್ಥಾಪನೆಗಳು ನಡೆದಿದೆ. 2024ರ ಡಿಸೆಂಬರ್ನಲ್ಲಿ ಕಬೀರ್ ಬಾಬ್ರಿ ಶೈಲಿಯ ಮಸೀದಿಯನ್ನ ನಿರ್ಮಾಣದ ಘೋಷಣೆ ಮಾಡಿದ್ರು. ಅದಾದ ನಂತರ 2025ರ ಏಪ್ರಿಲ್ 6ಕ್ಕೆ ರಾಮನವಮಿಯ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಸುವೇಂದು ಅಧಿಕಾರಿ ನಂದಿಗ್ರಾಮದ ಸೊನಚೂರ ಗ್ರಾಮದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಬಾಬ್ರಿ ಮಸೀದಿ ಶೈಲಿಯ ಮಸೀದಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ ಬಳಿಕ ಕೋಲ್ಕತ್ತಾಗೆ ಹೊಂದ್ಕೊಂಡಿರುವಂತಹ ಬಿದನಗರ ಪ್ರದೇಶದಲ್ಲಿ ಅಯೋಧ್ಯೆ ಮಾದರಿಯ ರಾಮ ಮಂದಿರ ಸಂಕೀರ್ಣ ನಿರ್ಮಿಸುವಂತ ಯೋಜನೆಯ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈ ಸಂಕೀರ್ಣದಲ್ಲಿ ಆಸ್ಪತ್ರೆ, ಶಾಲೆ ಮತ್ತು ವೃದ್ಧಾಶ್ರಮದಂತ ಸೌಲಭ್ಯಗಳನ್ನು ಸಹ ಯೋಜಿಸಲಾಗಿದೆ ಅಂತ ಹೇಳಲಾಗುತ್ತೆ. ಬಿಜೆಪಿ ನಾಯಕ ಸಂಜಯ್ ಪೊಯ್ರಾ ಅವರ ಹೆಸರಲ್ಲಿ ಈ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಇವೆಲ್ಲನೂ ಸಹ ಚುನಾವಣೆ ಸಮೀಪಿಸ್ತಾ ಇರುವಾಗ ನಡೀತಾ ಇರೋದು ಜನರನ್ನ ಧರ್ಮದ ಆಧಾರದಲ್ಲಿ ವಿಭಜಿಸಿ ಲಾಭ ಪಡೆಯೋ ಹುನ್ನಾರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಧರ್ಮದ ಅಮಲು ಮಾತ್ರ ಮಾನವೀಯತೆಯನ್ನ ಮರಿತಾ ಇದೆ.
ನೈಜ ವಿಚಾರದಿಂದ ಬೇರೆಡೆ ಜನರ ಮನಸ್ಸನ್ನ ಸೆಳೆದು ಜನರ ನಡುವೆ ಕಿತ್ತಾಟವನ್ನ ಸೃಷ್ಟಿಸಿ ಅದರಿಂದ ರಾಜಕೀಯ ಲಾಭ ಪಡೆಯೋ ಹುನ್ನಾರ ಇದು ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡ್ರೆ ಉತ್ತಮ. ಆದ್ರೆ ಆ ಬದಲಾವಣೆ ಶುರುವಾಗೋದು ಯಾವಾಗ? ಜನರಿಗೆ ಮತಕ್ಕಾಗಿ ನಡೆಯುವಂತ ಮತಾಂಧ ರಾಜಕಾರಣ ಅರ್ಥ ಆಗೋದು ಯಾವಾಗ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.